ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸರ್ಕಾರಿ ನೌಕರರ ವಿಚಾರವಾಗಿ ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಈ ಒಂದು ವಿಷಯವನ್ನು ಎಲ್ಲ ಸರ್ಕಾರಿ ನೌಕರರಿಗೆ ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಈ ಒಂದು ಸಂಚಿಕೆ ಸರ್ಕಾರಿ ನೌಕರರ ಒಂದು ಜೀವನದಲ್ಲಿ ಆಶಾದಾಯಕ ಬೆಳವಣಿಗೆಗಳನ್ನು ಉಂಟು ಮಾಡಬಹುದು ಅನ್ನುವಂಥ ಆಶಾಭಾವನೆಯಲ್ಲಿಯೂ ಕೂಡ ನಾನು ಇದ್ದೇನೆ ಕೂಡ. ಹಾಗಿರುವಾಗ ಈ ಒಂದು ಸಂಚಿಕೆ ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯವಾಗಲಿ, ಪಿಂಚಣಿದಾರರಿಗೂ ಕೂಡ ಅನುಕೂಲವಾಗಲಿ, ಜೊತೆಗೆ ಎಲ್ಲರ ಜೀವನವು ಹಸನಾಗಲಿ ಅನ್ನುವಂಥ ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ ನಿಮ್ಮ ಅನುಭವ ಹಾಗೂ ಅಭಿಪ್ರಾಯಗಳನ್ನು ನನ್ನ ಜೊತೆಗೆ ಹಂಚಿಕೊಳ್ತೀರಾ ಅನ್ನುವಂಥ ಆಶಾ ಭಾವನೆಯೊಂದಿಗೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಈಗ ನಡೆದಿರ್ತಕ್ಕಂಥ ಸರ್ಕಾರಿ ನೌಕರರ ವೇತನ ಆಯೋಗದ ಒಂದು ವಿಚಾರವಾಗಿ ನಾವು ಮಾತನಾಡೋಣ. ಯಾಕಂತಂದರೆ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಅಂತಂದರೆ ಅವರಿಗೆ ಒಂದು ಸಂಭ್ರಮ. ಯಾಕಂದರೆ ನಮಗೂ ಏನಾದರೂ ಒಂದು ಸಂಬಳವನ್ನು ಜಾಸ್ತಿ ಮಾಡ್ತಾರೋ ಅಥವಾ ನಮಗೆ ಇಲ್ಲವೋ ಅನ್ನುವಂಥ ಸಂದಿಗ್ಧ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ. ಆದರೆ ಒಂದು ವೇತನ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಸರ್ಕಾರಗಳು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ಆಧಾರದ ಮೇಲೆ ಇವರ ಒಂದು ಭವಿಷ್ಯ ಅಡಗಿದೆ ಅನ್ನುವಂಥ ಭಾವನೆ ಸಾರ್ವತ್ರಿಕವಾಗಿ ಇರತಕ್ಕಂಥದ್ದು. ಹಾಗಿರುವಾಗ ಸರ್ಕಾರಿ ನೌಕರರು ನಿಜಕ್ಕೂ ಕೂಡ ಸರ್ಕಾರದ ಒಂದು ಆಡಳಿತ ಯಂತ್ರವು ಸುಸೂತ್ರವಾಗಿ ನಡೀಬೇಕಾದರೆ ಎಷ್ಟು ಪ್ರಮುಖವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಸರ್ಕಾರಿ ನೌಕರರಂತಂದರೆ ಸಂಬಳ ತೆಗೆದುಕೊಂಡು ಕುಳಿತುಕೊಂಡು ಅವರು ಮನೆಯಲ್ಲಿ ಮಜಾ ಮಾಡುವಂಥವರಲ್ಲ. ಅವರಿಗೂ ಕೂಡ ಕೆಲವೊಂದು ಜವಾಬ್ದಾರಿಗಳಿರ್ತವೆ. ಅವರಿಗೂ ಕೂಡ ರಾಷ್ಟ್ರದ ಹಾಗೂ ರಾಜ್ಯದ ಹಿತಾಸಕ್ತಿಗಳಿರ್ತವೆ. ಅವರಿಗೂ ತಮ್ಮದೇ ಆದಂಥ ಕರ್ತವ್ಯ ಪ್ರಜ್ಞೆ ಇರ್ತೈತಿ. ಆ ನಿಟ್ಟಿನಲ್ಲಿ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅಂದರೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟು ಸರ್ಕಾರದ ಕೆಲಸ ಕಾರ್ಯಗಳನ್ನು ತಮ್ಮ ಕೆಲಸ ಕಾರ್ಯಗಳೆಂದು ಭಾವಿಸಿ ಕೆಲಸ ಮಾಡ್ತಿರ್ತಾರೆ. ಸಾಕಷ್ಟು ಜನ, ಲಕ್ಷಾಂತರ ಜನ ಅವರು ಈ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಪಾವಿತ್ರ್ಯತೆಯನ್ನು ಕೂಡ ಕಾಯ್ಕೊಳ್ತಿರ್ತಾರೆ ಅನ್ನುವಂಥ ಭಾವನೆ ಸಾರ್ವತ್ರಿಕವಾಗಿ ಬಂದರೆ ಎಲ್ಲರೂ ಕೂಡ, ಸಮಾಜವೂ ಕೂಡ ಅವರ ಜೊತೆಗೆ ನಾವು ಕೂಡ ಇದ್ದೇವೆ, ಅವರ ಒಂದು ಕರ್ತವ್ಯ ಪ್ರಜ್ಞೆಯನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಭಾವನೆಯೂ ಕೂಡ ಅವರಿಗೆ ಬಂದು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯಲ್ಲಿ, ಸರ್ಕಾರದ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಳ್ಳೆಯ ಒಂದು ಆಡಳಿತ ಯಂತ್ರ ಸುಸೂತ್ರವಾಗಿ ನಡೀಲಿಕ್ಕೆ ಭದ್ರ ಆಗಿರ್ತಾರೆ ಹಾಗೂ ಅವರು ನಿರತರಾಗಿರ್ತಾರೆ ಅನ್ನುವಂಥ ಭಾವನೆಯೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಬೇಕು. ಹಾಗಿದ್ದಾಗ ಮಾತ್ರ ಅವರ ಒಂದು ಜೀವನ ಪಾವನ ಆಗುವುದರಲ್ಲಿ ಸಂದೇಹವಿಲ್ಲ. ಸರ್ಕಾರಿ ನೌಕರರಂತಂದರೆ ಕೆಲವೊಬ್ಬ ನೌಕರಿ ಇರದೇ ಇರತಕ್ಕಂಥವರಿಗೆ ಅಸಡ್ಡೆಯಿಂದ ನೋಡ್ತಿರ್ತಾರೆ. ಯಾಕಂದರೆ ಅವ್ರಿಗೇನು ಬಿಡಪ್ಪ, ಕುಳಿತರು ಮಲ್ಕೊಂಡ್ರು ಕೂಡ ಸಂಬಳ ಬರ್ತೈತಿ, ಅವ್ರ ಜೀವನ ಆರಾಮಿರ್ತೈತಿ, ನಮ್ಮಂತೆ ಅವರು ಬಾಳೋದಿಲ್ಲ ಅನ್ನುವಂಥ ಒಂದು ಏನೋ ತಾತ್ಸಾರದ ಮಾತುಗಳನ್ನು ನಾವು ಸಮಾಜದಲ್ಲಿ ಕೇಳ್ತಾ ಇರ್ತಿರ್ತೀವಿ. ಆದರೆ ಅದು ತಪ್ಪು. ಅವರು ಸರ್ಕಾರದ ನೌಕರರಂತಂದರೆ ಅವರು ಕೂಡ ನಮ್ಮಂತೆ ಮನುಷ್ಯರು. ಅವರು ಕೂಡ ತಮ್ಮದೇ ಆದಂಥ ಜವಾಬ್ದಾರಿಗಳು ಅವರಿಗೆ ಇರ್ತವೆ. ಹಾಗಿರುವಾಗ ಅವರು ಸರ್ಕಾರದ ಆದೇಶಗಳನ್ನು ಪರಿಪಾಲನೆಯನ್ನು ಮಾಡಿ ಸರ್ಕಾರದ ನಿಟ್ಟಿನಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ನೌಕರರಿಗೆ ನಾವು ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕು. ಜೊತೆಗೆ ಅವರ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಭಾವನೆ ಅವರ ಮನದಲ್ಲಿಯೂ ಕೂಡ ಮೂಡುವಂತೆ ನಾವು ನಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನುವಂಥ ಭಾವನೆಯಿಂದ ನಾನು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಿರುವಾಗ ಇದು ಸರ್ಕಾರಿ ನೌಕರರ ವೇತನ, ಅದು ಕೇಂದ್ರ ಸರ್ಕಾರದ ನೌಕರರ ವೇತನ ಈಗ 18,000 ರೂಪಾಯಿ ಇದೆ. ಅದು ಮೂಲ ವೇತನ. ಅಂದರೆ ಅದನ್ನು 4 ಪಟ್ಟು ಹೆಚ್ಚು ಮಾಡಬೇಕನ್ನುವಂಥದ್ದು ಸರ್ಕಾರಿ ನೌಕರರ ಬೇಡಿಕೆಯಾಗಿದೆ. ಅಂದರೆ 4 ಪಟ್ಟು ಅಂದರೆ 72,000 ರೂಪಾಯಿಗಳು ಮೂಲ ವೇತನ. ಮೂಲ ವೇತನದಲ್ಲಿ ಅಂದರೆ ಬೇಸಿಕ್ ಮೂಲ ವೇತನದಲ್ಲಿನೇ 72,000 ರೂಪಾಯಿ ಸೇರಿಸಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ನೌಕರರ ಸಂಘಗಳು ಮತ್ತು ನೌಕರರು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 8ನೇ ವೇತನ ಆಯೋಗದೊಂದಿಗೆ ಇದನ್ನು ಜಾರಿಗೆ ತರಬೇಕು, ನಮಗೂ ಕೂಡ ನೀವು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಭಾವನೆಯಿಂದ ಅವರು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇದು ಅಧಿಕೃತವಾದದ್ದೇನೂ ಅಲ್ಲ. ಆದರೆ ಕೇಂದ್ರ ಸರ್ಕಾರ ಇವರ ಒಂದು ಬೇಡಿಕೆಗಳನ್ನು ಯಾವ ಮಟ್ಟಿಗೆ ಅದು
ಪೂರೈಸ್ತೈತಿ ಅನ್ನೋದರ ಮೇಲೆ 8ನೇ ವೇತನ ಆಯೋಗದಲ್ಲಿ ಈ ಶಿಫಾರಸುಗಳು ಜಾರಿಗೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಒಂದು ಜೀವನವನ್ನು ನಡೆಸಬೇಕಾದ್ರೆ, ಕೌಟುಂಬಿಕ ಒಂದು ಜೀವನವನ್ನು ನಡೆಸಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ 18,000 ವೇತನ, ಬೇಸಿಕ್ 18,000 ವೇತನದಲ್ಲಿ ಅವರು ಜೀವನವನ್ನು ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾದಾಗ ಅವರಿಗೂ ಕೂಡ ಒಳ್ಳೆಯ ಜೀವನ ಮಟ್ಟವನ್ನು ನಿರ್ವಹಿಸಲಿಕ್ಕೆ, ಅವರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಒಂದು ನಾಗರಿಕರಾಗಿ ತೋರ್ಪಡಿಸಿಕೊಳ್ಳಲಿಕ್ಕೆ ಅವರಿಗೆ ಈ ಒಂದು ವೇತನ ಆಯೋಗದ ಶಿಫಾರಸು ಮಾಡಿರ್ತಕ್ಕಂಥದ್ದು ಸರ್ವ ವಿದಿತ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಾದರೆ ಸರ್ಕಾರಕ್ಕೆ ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಹೊರೆಗಳು ಬೀಳ್ತವೆ. ಹಾಗಿದ್ದಾಗ ಅವರು ಕೂಡ, ಅಂದರೆ ಕೇಂದ್ರ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ಯಾವ ರೀತಿ ಅಳೆದು ತೂಗಿ ಇದನ್ನು ಜಾರಿಗೆ ತರಬಹುದು ಅನ್ನುವಂಥದ್ದು ಕೂಡ ಈಗ ನಿರೀಕ್ಷೆಯಲ್ಲಿದೆ. ಹಾಗಿರುವಾಗ ನಮ್ಮ ಸರ್ಕಾರಿ ನೌಕರರಿಗೂ ಕೂಡ ಒಳ್ಳೆಯದಾಗಲಿ, ಅವರ ಭವಿಷ್ಯವೂ ಕೂಡ ಒಳ್ಳೆಯದಾಗಲಿ, ಅವರ ಮಕ್ಕಳ, ಅವರ ಕೌಟುಂಬಿಕ ಜೀವನವೂ ಕೂಡ ಸುಗಮವಾಗಿ ಸಾಗುವಂತಾಗಲಿ ಅನ್ನುವಂಥ ಭಾವನೆಯು ನನ್ನದು. ಹಾಗಿರುವಾಗ ಈ ಸಂಚಿಕೆಯ ಮೂಲಕ ನಾನು ತಿಳಿಸುವುದೇನೆಂದರೆ, ಈಗಿನ ಒಂದು ದುಸ್ತರವಾದಂಥ ಪರಿಸ್ಥಿತಿಯಲ್ಲಿ ಅವರು ಜೀವನವನ್ನು ಮಾಡುವುದು ಕೂಡ ಕಷ್ಟವಾಗಿರುವಾಗ ಈ ಒಂದು ಪ್ರಸ್ತಾವನೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಪ್ರಸ್ತಾವನೆ ಅನ್ನುವಂಥ ಭಾವನೆ ನನ್ನದು. ಅಂದಾಗ ಮಾತ್ರ ಅವರಿಗೂ ಕೂಡ ಇದು ಜಾರಿಗೆ ಬಂದದ್ದೇನೆ ಅಂತಂತಂದರೆ ಅವರ ಒಂದು ಜೀವನ ಮಟ್ಟವೂ ಕೂಡ ಸುಧಾರಿಸುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಭಾವನೆ ನನ್ನದು. 8ನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಖಂಡಿತವಾಗಿಯೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದು ಅವರಿಗೆ 18,000 ಮೂಲ ವೇತನವನ್ನು 72,000ಕ್ಕೆ ಏರಿಸಿದರೆ ಸರ್ಕಾರಿ ನೌಕರರ ಒಂದು ಜೀವನ ಸರಳವಾಗ್ತೈತಿ, ಸುಂದರವಾಗ್ತೈತಿ. ಅವರು ಕೂಡ ನೆಮ್ಮದಿಯಿಂದ ಬಾಳುವಂತಾಗ್ತೈತಿ. ಯಾಕಂದರೆ ಎಷ್ಟೋ ಕಷ್ಟಗಳನ್ನು ಅವರು ಕೂಡ ಅನುಭವಿಸ್ತಿರ್ತಾರೆ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಬೆಂಕಿ ಬಿರುಗಾಳಿ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಭಾವನೆಗಳನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ. ಜೊತೆಗೆ ಇದನ್ನು ಪ್ರತಿಯೊಬ್ಬ ನೌಕರರಿಗೂ ಕೂಡ ತಲುಪಿಸುವಂಥ ಪುಣ್ಯದ ಕೆಲಸವನ್ನು ಮಾಡಿರಿ. ಜೊತೆಗೆ ಇದಕ್ಕೆ ತಾವೆಲ್ಲರೂ ಕೂಡ ನನ್ನ ಜೊತೆಗೆ ಸಹಕರಿಸ್ರಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಇದನ್ನು ಎಲ್ಲರಿಗೂ ಕೂಡ ತಲುಪಿಸುವಂಥ ಒಂದು ಮಹದಾವಕಾಶ ನಿಮಗೂ ಕೂಡ ಒದಗಿ ಬಂದಿದೆ. ಎಲ್ಲರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.